ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ರೆಸಿಪಿ ಏನಪ್ಪ ಅಂದರೆ ಪೈನಾಪಲ್ ಕೇಸರಿಬಾತು. ಫಸ್ಟಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಹಾಫ್ ಪೈನಾಪಲ್ನ ಕಟ್ ಮಾಡಿ ಇದ್ರ ಜೊತೆಗೆ ಹಾಫ್ ಕಪ್ಪಷ್ಟು ಮಿಲ್ಕ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪೇಸ್ಟ್ ಥರ ಮಾಡ್ಕೊಬಾರ್ದು, ಈ ಥರ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ 5 ರಿಂದ 6 ಟೇಬಲ್ ಸ್ಪೂನಷ್ಟು ಮನೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಸ್ವಲ್ಪ ಹಾಗೆ ದಪ್ಪದಾಗೇ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ದ್ರಾಕ್ಷಿನ ಹಾಗೆ ಯೂಸ್ ಮಾಡಿ, ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ದಪ್ಪದಾಗಿ ಹಾಕ್ಕೊಂಡು ಈ ಥರ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಮಿಲ್ಕ್ನ ಆ್ಯಡ್ ಮಾಡಲ್ಲ, ವಾಟರ್ನ ಆ್ಯಡ್ ಮಾಡಿ ಮಾಡ್ತಾರೆ. ಇದು ಬೇರೆ ಬೇರೆ ಥರನೂ ಮಾಡ್ಬೋದು. ಕೆಲವೊಬ್ಬರು ಚಿಕ್ಕ ಚಿಕ್ಕದಾಗಿ ಪೈನಾಪಲ್ನ ಕಟ್ ಮಾಡಿ ಸಹ ಪೈನಾಪಲ್ ಕೇಸರಿಬಾತನ್ನ ಮಾಡ್ತಾರೆ. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಒಂದು ಗ್ಲಾಸ್ನಷ್ಟು, ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ಮಿಲ್ಕ್ನ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಮತ್ತಿಲ್ಲಿ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು ಕುದಿ ಬರಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಎಷ್ಟು ನಮಗೆ ಸ್ವೀಟ್ ಬೇಕಾಗಿರುತ್ತೋ ಅಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಸ್ವೀಟ್ ತಿನ್ನೋರು ತುಂಬ ಸ್ವೀಟ್ನ ಆ್ಯಡ್ ಮಾಡ್ಕೊಬೋದು. ಮೀಡಿಯಮ್ ಆಗಬೇಕು ಅಂದರೆ ನಾನು ಈಗ ಒಂದು ಅಳತೆಗೆ ಅಂತ ಬಂದಾಗ 1 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಕೇಸರಿನ ಆ್ಯಡ್ ಮಾಡ್ಕೊಳ್ತಾ ಇದನ್ನು ಫಸ್ಟು ಚೆನ್ನಾಗಿ ಕುದಿಸ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ಪಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕೋಬಾರ್ದು, ರವೆನ ನೋಡಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ರವೆನ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋಂತಹ ಪೈನಾಪಲ್ ಮತ್ತು ಮಿಲ್ಕ್ ಪೈನಾಪಲ್ದು ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಸ್ವಲ್ಪ ರವೆ ಕಡಿಮೆ ಆಯಿತು ಅಂತ ನೋಡಿ ಆ್ಯಡ್ ಮಾಡ್ಕೊಳ್ತಾ ಇರೋದು. ಮತ್ತು ಇನ್ನೊಂದು ಥರ ಪ್ರೋಸೆಸ್ ಯಾವ ಥರ ಮಾಡ್ತಾರೆ ಅಂದರೆ, ಚಿಕ್ಕಕ್ಕೆ ನಾನು ಆಗಲೇ ಹೇಳಿದಾಗೆ ತುಂಬ ಚಿಕ್ಕದಾಗಿ ಪೈನಾಪಲ್ನ ಕಟ್ ಮಾಡಿ ಅದನ್ನು ವಾಟರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ಮಿಲ್ಕ್ ಆಮೇಲೆ ಡ್ರೈ ಫ್ರೂಟ್ಸು ಸಪ್ರೇಟಾಗಿ ಫ್ರೈ ಮಾಡಿ ಹಾಕೋ ಥರ ಈ ಥರನೂ ಮಾಡ್ತಾರೆ ಪ್ರೋಸೆಸ್ಸು. ಒಬ್ಬೊಬ್ಬರು ಮಾಡೋ ಅಂತಹ ಪ್ರೋಸೆಸ್ಸು ಡಿಫ್ರೆಂಟ್ ಇರುತ್ತೆ. ನಾನು ಮಾಡಿರೋಂಥ ಪೈನಾಪಲ್ದು ಪ್ರೋಸೆಸ್ಸು ನಾನು ಗ್ರೈಂಡ್ ಮಾಡಿಕೊಂಡು ಮಾಡಿರೋವಂಥದ್ದು ಮತ್ತು ನಾನು ಮನೆ ತುಪ್ಪನ ಯೂಸ್ ಮಾಡಿದ್ದೀನಿ. ಫೈನಲ್ ಆಗಿ ಪೈನಾಪಲ್ ಕೇಸರಿಬಾತು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋದ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಚಾನಲ್ನಲ್ಲಿ ಹೊಸ ವೀಡಿಯೋಸ್ನ ಹಾಕಿದಾಗ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.